ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲ್ಲಿ ನೀ ಮೆಲ್ಲಗೆ ಒತ್ತಾಯಿಸು. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆಯೇನೋ, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ಶ್ರೀರಾಮ ಪಟ್ಟಾಭಿರಾಮ ರಾಘವ ತುಳಸೀದಳ ರಾಮ ಶ್ರೀರಾಮ. ಈ ಕೆಳಗ್ ಹೋಗಿದ ತಕ್ಷಣ ಅವ್ನ್ ಹೇಗಿದ್ದಾನೆ ಅಂತ ಕೇಳ್ತಾರೆ. ನಿದ್ದೆ ಮಾಡ್ತಿದಾರ, ಟ್ಯಾಬ್ಲೆಟ್ ಕೊಟ್ಯಾ, ಜ್ಯೂಸ್ ಕುಡಿಸ್ತ್ಯಾ, ಏನೇನ್ ಮಾಡ್ದೆ ಅಂತ ಕೇಳ್ತಾರೆ. ಮೊದ್ಲೇ ಹೋಗಿ ವಿಚಾರಿಸಿದ್ರೆ ಮ್ಯಾನೇಜ್ ಮಾಡ್ಬೋದು. ಬಿಡಿ ನನ್ನ. ಅಯ್ಯೋ, ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ? ಬಿಡಿ ನನ್ನ. ಏನಾಗಿದೆ ನಿಮ್ಗೆ? ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಬಿಡಿ ನನ್ನ, ದಯವಿಟ್ಟು ಬಿಡಿ. ಒಂದು ವಿಷಯ ನೆನ್ಪಿಟ್ಕೋ ವೈದೇಹಿ, ಇವತ್ತು ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯನ ನೀನು ಹೇಳದೆ ಹೋದ್ರೆ ಇನ್ನು ನಾನು ನಿನಗೆ ಯಾವತ್ತೂ ಕಾಣಿಸೋದಿಲ್ಲ. ಏನು? ಅದೇ ಹೇಗಿದ್ದೀರಾ ಅಂತ ನೋಡಕ್ ಬಂದೆ. ಹುಷಾರಾಗಿದ್ದೀನಿ. ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡಾಯ್ತು. ಜ್ಯೂಸ್ ಕುಡಿತೀರಾ? ಬೇಡ, ಬೇಕು ಅನ್ಸಿದ್ರೆ ನೀನು ಕುಡಿ. ಬೇಡ ಬಿಡಿ, ಉಪವಾಸ ಅಲ್ವಾ, ಏನೂ ಕುಡಿಬಾರ್ದು. ಭಜನೆ ನೋಡಕ್ ಬರ್ತೀರಾ? ನೀನು ಹೋಗು. ಸರಿ.
ಯಾಕಮ್ಮ ಇಷ್ಟ ತಡ ಮಾಡಿದೆ ಬರೋದಿಕ್ಕೆ? ಫೋನ್ ಬಂದಿತ್ತು, ಮಾತಾಡಕ್ ಹೋಗಿದ್ದೆ. ಅಷ್ಟೇನಾ? ಹಸವ್ ತಡ್ಕೊಳಕ್ಕಾಗ್ದೆ ಯಾರು ಇಲ್ದೇ ಇರೋದನ್ನ ನೋಡಿ ಹೊಟ್ಟೆ ತುಂಬಾ ಏನಾದ್ರೂ ತಿಂದ್ಕೊಂಬರ್ತಿದ್ಯಾ? ಕಾಮಾಲೆ ಇರೋರಿಗೆ ಎಲ್ಲ ಹಳದಿಯಾಗೆ ಕಾಣಿಸುತ್ತಂತೆ. ನೀ ಕೂತ್ಕೊಮ್ಮ. ಇಷ್ಟು ತಡ ಮಾಡಿದ್ರೆ ಹೇಗಮ್ಮ? ವ್ರತ ಮಾಡ್ಬೇಕಾದ್ರೆ ಎಷ್ಟು ಭಕ್ತಿ ಶ್ರದ್ಧೆ ಇರಬೇಕು. ಶ್ರೀ ರಘುನಂದನ ಸೀತಾರಮಣ ಶ್ರಿತ ಜನ ಪೋಷಕ ರಾಮ. ತಗೋತೀನಿ, ಆದರೆ ನಾನು ಕೇಳಿದ್ನಲ್ಲ, ಆ ಒಂದು ಮಾತು ಹೇಳು ಸಾಕು. ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ ಅಂತ. ನನ್ನ ಶಪಥ ನೆರವೇರಬೇಕು ಅಂತಲೇ ಈ ವ್ರತ ಮಾಡ್ತಿರೋದು. ಇದನ್ನ ಮಧ್ಯದಲ್ಲೇ ನಿಲ್ಲಿಸ್ಬೇಕು ಅಂದರೆ ಆ ದೇವರು ಈ ದೇವತೆನ ಕರುಣಿಸಲೇಬೇಕು. ಒಂದು ವಿಷಯ ನೆನ್ಪಿಟ್ಕೋ ವೈದೇಹಿ, ಇವತ್ತು ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯನ ನೀನು ಹೇಳದೆ ಹೋದರೆ ಇನ್ನು ನಾನು ನಿನಗೆ ಯಾವತ್ತೂ ಕಾಣಿಸೋದಿಲ್ಲ. ಯಾರ ಫೋನಮ್ಮ? ನಮ್ಮ ಅಜ್ಜಿ. ಹಲೋ ಅಜ್ಜಿ, ಹೇಗಿದ್ಯೆ? ವ್ರತ ಮಾಡ್ತಿದ್ಯಾ? ಉಪವಾಸ ಇದ್ದು ವ್ರತ ಮಾಡ್ತಿದ್ದೀನಿ ಅಜ್ಜಿ. ಸ್ವಲ್ಪ ಫೋನ್ ಕೊಡಮ್ಮ. ಹಲೋ ಬೀಗ್ರೆ, ವ್ರತಕ್ಕೆ ಯಾಕೆ ಬರ್ಲಿಲ್ಲ? ನನ್ ಮೊಮ್ಮಗಳಲ್ಲಿ ವ್ರತ ಮಾಡೋದನ್ನ ಬಂದ್ ನೋಡ್ಬೇಕು ಅಂತ ಆಸೆ ಇದೆ ಬೀಗ್ರೆ. ಆದ್ರೆ ಇಲ್ಲಿ ನನ್ ಸೊಸೆನೂ ವ್ರತ ಮಾಡ್ತಿದ್ದಾಳೆ. ಅಲ್ಲವಳು ಉಪವಾಸ ಇದ್ದು ವ್ರತ ಮಾಡ್ತಿದ್ದಾಳಂತಲ್ಲ. ಉಪವಾಸನೆ, ಆದ್ರೆ ದೇವ್ರ ಮೇಲೆ ಸ್ವಲ್ಪ ದೃಷ್ಟಿ ಇದ್ದಿದ್ರೆ ಚೆನ್ನಾಗಿರೋದು. ಶ್ರೀಯಾನು ಕೂಡ ವೈದೇಹಿ ಬೆಳೆಸ್ದಂಗೆ ಬೆಳೆಸ್ಬೇಕಾಗಿತ್ತು. ಅಂದ್ರೆ ಅವಳು ಯಾವಾಗ್ಲೂ ಓದಿನ ಕಡೆನೆ ಗಮನ ಇತ್ತು. ಇದೆಲ್ಲ ಅಭ್ಯಾಸ ಇಲ್ಲ. ಸ್ವಲ್ಪ ಶ್ರೀಯಾಗ್ ಫೋನ್ ಕೊಡ್ತೀರಾ? ಹಾ ಕೊಡ್ತೀನಿ. ಹಾ ತಗೊಳಮ್ಮ. ಹಲೋ ಅಜ್ಜಿ. ನಿನ್ ಹತ್ರ ಮಾತಾಡ್ಬೇಕು, ಎದ್ಬಾ. ಹಾ, 1 ನಿಮಿಷ ಬಂದೆ. ಹೇಳಜ್ಜಿ. ಏನೇ ಹೇಳೋದು? ಏನ್ ಎಲ್ರು ಅಲ್ಲಿ ಹೊಗಳ್ತಾ ಇದಾರ ಅವಳನ್ನ? ಏನ್ ಮಾಡ್ಲಿ, ಅಕ್ಕನೇ ಎಲ್ಲ ಮಾಡ್ಬಿಡ್ತಾಳೆ. ನಂಗೆ ಯಾವ ಕೆಲ್ಸನೂ ಬರಲ್ಲ. ಮ್ಯಾನೇಜ್ ಮಾಡಕ್ಕಾಗ್ದೆ ಎಲ್ಲಿ ಸಿಕ್ಕಾಕೋತೇನೋ ಅಂತ ಭಯ ಆಗ್ತಿದೆ. ಹೀಗಾದ್ರೆ ಕಷ್ಟ. ನಿಜವಾದ ಅಸ್ತ್ರನ ಉಪಯೋಗಿಸ್ಲೇಬೇಕು. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಆಯ್ತು ತಾನೆ? ಅಯ್ಯೋ ದೇವ್ರೆ, ನನ್ ಕೈಲಿ ಆಗಲ್ಲ ಅಜ್ಜಿ. ನನ್ ಕೈಲಿ ಆಕ್ಟಿಂಗ್ ಮಾಡಕ್ ಬರಲ್ಲ. ಅಲ್ಲಿ ಸಿನಿಮಾದಲ್ಲಿ ಅಲ್ವೇ, ಇಲ್ಲಿ ನಿನ್ ಆಕ್ಟಿಂಗ್ ಟ್ಯಾಲೆಂಟ್ ಏನು ಅಂತ ತೋರ್ಸು. ಸರಿ, ಮಾಡೋದೇನಿದ್ರು ಸರಿಯಾಗಿ ಮಾಡು. ಎಲ್ಲ ಸಿದ್ಧವಾಗಿದೆ ಕಣೆ ಶ್ರೇಯಾ. ಈಗೇನಿದ್ರು ಸಿಗ್ನಲ್ ಕೊಡೋದೊಂದೇ ಬಾಕಿ. ಇಲ್ಲೆಲ್ಲ ಸೆಟ್ ಆದ್ಮೇಲೆ ನಾನು ನಿಂಗೆ ಮಿಸ್ ಕಾಲ್ ಕೊಡ್ತೀನಿ. ಆಗ ನೀನ್ ಆಕ್ಟಿಂಗ್ ಶುರು ಮಾಡ್ಕೋ, ಸರಿನಾ? ಸರಿ ಅಜ್ಜಿ. ಎಲ್ರದ್ದು ಪ್ರಸಾದ ಆದ್ಮೇಲೆ ಮತ್ತೆ ಭಜನೆ ಶುರು ಮಾಡೋಣ. ಅಮ್ಮ ಶ್ರೀಯಾ, ನೀನ್ ಹೋಗಿ ಅವನ್ನ ಕರ್ಕೊಂಡ್ ಬಾ. ಸ್ವಲ್ಪ ಹೊತ್ತಾದ್ರೂ ಭಜನೆಯಲ್ಲಿ ಕೂತ್ಕೊಳ್ಳಿ. ಇವರೆಲ್ಲ ಪ್ರಸಾದ ತಿಂತಾರೆ, ನಾನು ಹೋಗಿ ಗಂಡನ್ ಕರ್ಕೊಂಡ್ ಬರ್ಲಾ?
ಒಳ್ಳೆ ಕರ್ಮ ನಂದು. ಹಾ. ಏನಂದ್ರೆ ರೀ? ಏನಂದ್ರೆ? ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಏನಂದ್ರೆ? ಇಬ್ರು ರೌಡಿಗಳ ಹತ್ರ ಮಾತಾಡಿ ನಿನ್ ಗಂಡನ್ ಕಿಡ್ನಾಪ್ ಮಾಡು ಅಂತ ಹೇಳಿದೀನಿ. ಅಜ್ಜಿ, ನೀನ್ ಸೂಪರ್ ಅಜ್ಜಿ. ಮನೇಲಿರೋ ವ್ಯಕ್ತಿನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕಿಡ್ನಾಪ್ ಮಾಡಿಸಿದ್ಯಾ ಅಂದ್ರೆ ಇದ್ ನಿನ್ ಕೈಲಿ ಮಾತ್ರ ಸಾಧ್ಯ. ಈಗ ನನ್ ಪರ್ಫಾರ್ಮೆನ್ಸ್ ನ ತೋರಿಸ್ತೀನಿ. ಅತ್ತೆ, 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 ಅವ್ರೆಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನಮ್ಮ? ಸರಿಯಾಗಿ ನೋಡಿದ್ಯಾ? ನೋಡ್ದೆ ಅತ್ತೆ, ಅವ್ರು ಎಲ್ಲೂ ಇಲ್ಲ. ಇನ್ನು ನಾನು ನಿನಗೆ ಯಾವತ್ತೂ ಕಾಣಿಸೋದಿಲ್ಲ. ಅವನ ಕೈನಲ್ಲಿ ಸರಿಯಾಗಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಅಂತದ್ರಲ್ಲಿ ಎಲ್ಲೂ ಹೋದ? ನಾವೆಲ್ಲ ಇಲ್ಲೇ ಇದ್ದೀವಲ್ವಾ ಅಜ್ಜಿ, ಎಲ್ಲಿಗೆ ಹೋಗ್ತಾನೆ? ಎಲ್ರೂ ಒಂದ್ಸಲ ಹುಡುಕಿ. ದೇವಾಂಶ ಅವರೇ, ದೇವಾ, ದೇವಾಂಶ್, ದೇವಾಂಶ್, ಆ ಕಡೆ ನೋಡ್ಕೊಂಡ್ ಬರ್ಲಾ ಅಜ್ಜಿ? ಹೋಗ್ ನೋಡಮ್ಮ. ದೇವಾಂಶ್, ದೇವಾಂಶ್, ಎಲ್ಲಿದೆಯೋ? ದೇವಾಂಶ್, ಲೋ ದೇವಾಂಶ್, ಎಲ್ಲಿದ್ಯಾ ಕಂದ? ದೇವಾ, ಅಜ್ಜಿ ಆ? ಸಿಕ್ಕಿದ್ರಾ? ಇಲ್ಲಮ್ಮ, ಎಲ್ಲಿ ಹೋದ್ನಮ್ಮ? ಅಲ್ಲಿ ಹೋಗಿ ನೋಡಮ್ಮ. ದೇವಾಂಶ್, 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 ದೇವಾ, ಸಿಕ್ಕಿದ್ನೇನಮ್ಮ? ಇಲ್ಲ ಅಜ್ಜಿ. ಅಯ್ಯಯ್ಯೋ, ಕೌಸಲ್ಯ, ನಿನಗೇನ ಕಾಣಿಸದ್ನಾ? ಇಲ್ಲ ಅತ್ತೆ, ಮನೆ ಪೂರ್ತಿ ಹುಡುಕ್ತೆ, ಎಲ್ಲೂ ಇಲ್ಲ. ಅಯ್ಯೋ, ಎಲ್ಲಿ ಹೋದ ಇವನು? ದೇವಾಂಶ್, ದೇವಾಂಶ್, ಕಂದ ದೇವಾಂಶ್.
ಅವರೇ, ದೇವಾಂಶ್ ಅವರೇ, ದೇವಾಂಶ್ ಅವರೇ. ದೇವಾಂಶ್ ಅವರೇ, ಅಯ್ಯೋ ದೇವಾಂಶ್ ಅವರೇ, ದೇವಾಂಶ್ ಅವರೇ, ಎಲ್ಲಿ ಹೊರಟೋದ್ರು? ಅಯ್ಯೋ ಸಿಕ್ಕದ್ನಾ? ಇಲ್ಲ ಅತ್ತೆ, ನಿನಗ್ ಸಿಕ್ಕದ್ನೇನಮ್ಮ? ಇಲ್ಲ ಅತ್ತೆ. ಮೇಲ್ಗಡೆನೂ ಇಲ್ಲ ಅತ್ತೆ. ವೈದೇಹಿ ಜೊತೆ ಹೋಗಿರ್ಬೋದು ಅಂತ ಅನ್ಕೊಳ್ಳೋಣ ಅಂದ್ರೆ ವೈದೇಹಿ ಇಲ್ಲೇ ಇದ್ದಾಳಲ್ಲ, ಹಾಗಾದ್ರೆ ಅವನೆಲ್ಲಿ? ಮೊದ್ಲೇ ಅವನ ಆರೋಗ್ಯ ಚೆನ್ನಾಗಿಲ್ಲ, ಎಲ್ಲಿ ಹೋದ್ನೋ ಏನೋ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಈಗ ಹೇಳ್ದೆ ಕೇಳದೆ ಹೋದ್ನಾ? ಈ ಟೈಮ್ನಲ್ಲಿ ಆಫೀಸ್ಗೆ ಹೋಗ್ತಾನಾ? ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡೋನು ಟೈಮ್ನೆಲ್ಲ ನೋಡಲ್ಲ, ಹೇಗಿದ್ದೀನಿ ಅಂತ ಯೋಚನೆ ಮಾಡಲ್ಲ. ಅಂದ್ರೆ ಯಾರ್ ಕಣ್ಣಿಗೂ ಬೀಳ್ದೆ ಅವನ್ ಹೊರಗಡೆ ಹೋಗೋಕ್ ಚಾನ್ಸ್ ಇರಲ್ವಲ್ಲ ಅಂದೆ. ಹಿಂದಿನ ಬಾಗ್ಲಿಂದ ಹೋಗಿರ್ಬೇಕೇನೋ. ಮೊಂಡ ಅವನು, ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾನೆ. ಉಪವಾಸ ಬೇಡ ಅಂದ್ರೆ ಕೇಳಲಿಲ್ಲ, ಹೋಗ್ಲಿ ಮನೇಲೇ ಇರೋ ಅಂದ್ರೆ ಅದನ್ನೂ ಕೇಳಲಿಲ್ಲ. ಆಫೀಸಿಗೆ ಹೋಗಿದ್ರು ಹೋಗಿರ್ಬೋದತ್ತೆ. ಲಕ್ಕಿ, ಒಂದು ಫೋನ್ ಮಾಡು.